ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನಮನಗೆದ್ದ ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಶೀನಿಗೇನ ಹಳ್ಳಿಯ ಮಣ್ಣಿನ ಮಗನಾಗಿ, ಸಾಮಾನ್ಯರ ಕಷ್ಟಕ್ಕೆ ನೆರಳಾಗಿ, ಬಡವರ ಬಾಳಿಗೆ ಬೆಳಕಾಗಿ, ಬೆಳೆದರು ಜನರ ಪ್ರೀತಿಯಾಗಿ, ನಗುವಿನ ಮುಖದಿ ಜನರನ್ನು ಕಂಡು ನೊಂದವರ ನೋವಿಗೆ ಸ್ಪಂದಿಸಿ ನಿಂತು, ನಂಬಿದ ಜನರ ಜೊತೆಯಲ್ಲಿ ನಡೆದು ಜನಸೇವೆಯ ಹಾದಿಯಲ್ಲಿ ಬೆಳಗಿದರು. ಆನಂದ ರೆಡ್ಡಿ ನಮ್ಮ ಹೆಮ್ಮೆ ಆನಂದ, ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನರ ಮನಗೆದ್ದ ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಧ್ವಜವ ಎತ್ತರಕ್ಕೆ ಹಾರಿಸಿ, ಜನರ ಆಶಯಗಳ ಜೊತೆ ಸಾಗಿಸಿ, ಸ್ನೇಹದ ಪಂಥವ ಬಲಪಡಿಸಿ, ಸಮಾಜದ ಅಭಿವೃದ್ಧಿಯ ಕನಸು ಕಂಡು, ಯುವಕರ ಶಕ್ತಿ ರೈತರ ಬಲವಾಗಿ, ಬಡವರ ಬದುಕಿನ ಆಸರೆಯಾಗಿ, ಮುಳಬಾಗಿಲಿನ ಕೀರ್ತಿ ಹೆಚ್ಚಿಸಿ ಮಾದರಿ ನಾಯಕರಾಗಿ ಬೆಳೆದವರು. ಮುಳಬಾಗಿಲು ತಾಲೂಕಿನ ಪ್ರಭಾವಿ ರಾಜಕೀಯ ಮುಖಂಡರು, ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯರು ಶೀನಿಗೇನಹಳ್ಳಿ ಆನಂದರೆಡ್ಡಿರವರ ಹುಟ್ಟುಹಬ್ಬವನ್ನು ಅಪಾರ ಬೆಂಬಲಿಗರೊಂದಿಗೆ ಸಂಭ್ರಮದಿಂದ ಆಚರಿಸಿಕೊಂಡರು. ಮಗ ಭರತ್ ರೆಡ್ಡಿರವರಿಂದ 2.5 ಕೋಟಿ ಬೆಲೆ ಬಾಳುವ ಕಾರನ್ನು ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಿದರು. ಈ ಹುಟ್ಟುಹಬ್ಬದಲ್ಲಿ ವಿಶೇಷವಾಗಿ ಶಾಸಕರು ಸಮೃದ್ಧಿ ಮಂಜುನಾಥ್, ಮಾಜಿ ನಗರಸಭೆ ಅಧ್ಯಕ್ಷರು ಎಂಆರ್ ಮುರಳಿ, ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ನಲ್ಲೂರು ರಘುಪತಿ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಗೊಲ್ಲಹಳ್ಳಿ ಜಗದೀಶ್, ಜೆಡಿಎಸ್ ಮುಖಂಡರು ನಗವಾರ ಸತ್ಯಣ್ಣ, ಚಿಂತಾಮಣಿ ಮಾಜಿ ಶಾಸಕರು ಕೃಷ್ಣಾರೆಡ್ಡಿ, ನಗರಸಭೆ ಮಾಜಿ ಸದಸ್ಯರು ಗ್ಯಾಸ್ ರಘು, ಸೋಮಣ್ಣ, ಹೆಚ್ಚಿನ ನಗರಸಭೆ ಸದಸ್ಯರು, ಅಭಿಮಾನಿಗಳು ಮತ್ತು ಹಿತೈಷಿಗಳು ಭಾಗವಹಿಸಿ ಶುಭ ಹಾರೈಸಿದರು. ನಾಯಕರಾದ ಆನಂದ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರು ಎಲ್ಲ ತಾಲೂಕಿನ ಎಲ್ಲ ಪಂಚಾಯತಿ 30 ಪಂಚಾಯತಿಗಳಿಂದನೂ ನಮ್ಮ ಟೌನಿಂದ ಎಲ್ಲ ಅಭಿಮಾನಿಗಳು ಬಂದು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆ ಆ ದೇವರ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಅವರು ಚೆನ್ನಾಗಿರ್ಬೇಕು, ನಮ್ಮಂಥವ್ರಿಗೆ ಒಂದು ಸಹಾಯ ಇರಬೇಕಂತೇಳಿ ಇವತ್ತು ಎಲ್ಲ ರೈತ ಬಾಂಧವರು, ಸಾರ್ವಜನಿಕರು, ಎಲ್ಲ ನಾಯಕರು, ಮುಖಂಡರು ಎಲ್ಲರೂ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಹೇಗಂದರೆ ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರವರು ಮಾಡ್ತಿರೋ ಕೆಲಸಗಳನ್ನ ನಮ್ಗೆಲ್ರಿಗೂ ಗೊತ್ತಿರೋದೆ. ಇವತ್ತು ಶಾಸಕರ ಎಲೆಕ್ಷನ್ ಚುನಾವಣೆಯಲ್ಲಿ ಬಂದು ಆವತ್ತಿನಿಂದ ಇವತ್ತುವರೆಗೂ ಯಾವುದೇ ಎಲೆಕ್ಷನ್ ಬಂದರೂ ಸಹ ಗೆಲ್ಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆ ಬರೋ ಚುನಾವಣೆಯಲ್ಲಿ ಕೂಡ ಸಹ ಅವರ ಸಮ್ಮುಖದಲ್ಲಿ ಒಳ್ಳೆ ಒಂದು ಎಲೆಕ್ಷನ್ ಅಲ್ಲಿ ಕೂಡ ಯಾವುದೇ ಒಂದು ಬಿಡಲ್ಲ, ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಚುನಾವಣೆ ನಡೆಸ್ತಾರೆ. ಅದೇ ರೀತಿ ಇವತ್ತು ಒಂದು ನಿಮಿಷ ಅದೇ ರೀತಿ ನಮ್ಮ ಕೃಷ್ಣಾರೆಡ್ಡಿ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಕೋರ್ ಕಮಿಟಿ ಸದಸ್ಯರಿದ್ದಾರೆ. ಇವತ್ತು ಹೇಳ್ತಾ ಇದ್ದೀನಿ, ಕೋಲಾರ ಡಿಸ್ಟಿಕ್ ಅಲ್ಲಿ 6 JDS ಅಂಡ್ NDA ಶಾಸಕರು ಗೆಲ್ತಾರೆ ಅಂತೇಳಿ 28ಕ್ಕೆ ಗೆಲ್ತಾರಂತ ವಿಶ್ವಾಸದಿಂದ ನಮ್ಮ ಅಧ್ಯಕ್ಷರ ಮುಂದೆ ಹೇಳ್ತಾ ಇದ್ದೇನೆ. ಎಲ್ಲ ಊರುಗಳಲ್ಲಿ JDS NDA ಅಂತ ಇದ್ದಾರೆ, ಯುವಕರು ಬಲಪಡಿಸಿದ್ದಾರೆ, ಅವ್ರ ಜೊತೆಯಲ್ಲಿ ಎಲ್ಲರೂ ಇದ್ದಾರೆ. ಇವತ್ತು ಯಾವ ಪಂಚಾಯತ್ಗೆ ಹೋದ್ರೂ ಸಹ ಆನಂದ್ ರೆಡ್ಡಿ ಅವರು ಒಂದು ಅಭಿಮಾನಿಗಳಿದ್ದಾರೆ. ಇವತ್ತು ಒಂದು ಹಬ್ಬದ ವಾತಾವರಣ,
ಎಷ್ಟು ಸಾವಿರಾರು ಗಟ್ಟಲೆ ಬಂದು ಅವ್ರ ಅಭಿಮಾನಿಗಳು ಬಂದು ಅವರು ಶುಭ ಹಾರೈಸಿದ್ದಾರೆ ಅಂದ್ರೆ ಅವರು ಮಾಡ್ತಾ ಇರೋಂಥ ಕೆಲಸಗಳು, ಅವ್ರು ಮಾಡ್ತಾ ಇರೋ ಸೇವೆ ಅದೇ ಗುರುತಿಸಿ ನಮ್ಮ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಕೂಡ ಸಹ ಇಂಥವರು ನಮಗೆ ಬೇಕು, ಇಂಥವ್ರು ಇದ್ರೆ ನಮ್ಮ ಪಕ್ಷ ಆಗಲಿ, ನಮ್ಮ ನಾಯಕರಾಗಲಿ, ಯಾವುದೇ ಆಗಲಿ, ರೈತ ಬಾಂಧವರಲ್ಲಿ ಅತಿ ಗರೀಬ್ ಭಾಗದಲ್ಲಿರುವಂಥ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಒಳ್ಳೆ ಕೆಲಸಗಳಾಗತ್ತೆ. ಇದಕ್ಕೆ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. 28 ಚುನಾವಣೆಗೆ ನಮ್ಮ ಶಾಸಕರು MLA ಆಗ್ತಾರೆ, ಸಚಿವರಾಗ್ತಾರೆ, ನಮ್ಮ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಕುಮಾರಸ್ವಾಮಿ ಅವರು. ಅದೇ ರೀತಿ ನಮ್ಗೆ ಇವತ್ತು ತಾಲೂಕಲ್ಲಿ ಯಾವುದೇ ಪ್ರಾಬ್ಲಮ್ ಇದ್ರೂ ಸಹ ಇವತ್ತು ಆನಂದ್ ರೆಡ್ಡಿ ಅವರು, ನಮ್ಮ ಶಾಸಕರು ಮತ್ತು ಎಲ್ಲ ನಾಯಕರು ಇದ್ದಾರೆ. ಎಲ್ಲರೂ ಸಹ ಇವತ್ತು ನಮ್ಮ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಹತ್ರ ಹೋಗಿ ಕೂತ್ಕೊಂಡು ನಮಗೆ ಯಾವುದೇ ಒಂದು ಕೈಗಾರಿಕೆ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ತಗೊಂಬಂದು ಕೊಡ್ತಾರೆ. ನಮ್ಮ ತಾಲೂಕು ಒಳ್ಳೇದಾಗತ್ತೆ ಅಂತೇಳಿ ಇವತ್ತು ಎಷ್ಟು ಅಭಿಮಾನಿಗಳೆಲ್ಲ ಬಂದು ಅವ್ರು ಶುಭ ಹಾರೈಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನರ ಮನ ಗೆದ್ದ ನಾಯಕ ಆನಂದ ರೆಡ್ಡಿ, ನ್ಯಾಯದ ಹದಿಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲರ ರಮ್ಮೆಯ ನಾಯಕ ಆನಂದ ರೆಡ್ಡಿ. ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನಮನಗೆದ್ದ ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಶೀನಿಗೇನ ಹಳ್ಳಿಯ ಮಣ್ಣಿನ ಮಗನಾಗಿ, ಸಾಮಾನ್ಯರ ಕಷ್ಟಕ್ಕೆ ನೆರಳಾಗಿ, ಬಡವರ ಬಾಳಿಗೆ ಬೆಳಕಾಗಿ, ಬೆಳೆದರು ಜನರ ಪ್ರೀತಿಯಾಗಿ, ನಗುವಿನ ಮುಖದಿ ಜನರನ್ನು ಕಂಡು ನೊಂದವರ ನೋವಿಗೆ ಸ್ಪಂದಿಸಿ ನಿಂತು, ನಂಬಿದ ಜನರ ಜೊತೆಯಲ್ಲಿ ನಡೆದು ಜನಸೇವೆಯ ಹಾದಿಯಲ್ಲಿ ಬೆಳಗಿದರು. ಆನಂದ ರೆಡ್ಡಿ ನಮ್ಮ ಹೆಮ್ಮೆಯ ಆನಂದ, ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನರ ಮನ ಗೆದ್ದ ಕೇಕನ್ನ ಕಟ್ ಮಾಡ್ತಾ ಇರ್ತಕ್ಕಂಥ ನಮ್ಮ ಯಚಗೋಲಹಳ್ಳಿ ಪಂಚಾಯಿತಿಯ ಎಲ್ಲ JDS ಕಾರ್ಯಕರ್ತರಿಗೂ ಮತ್ತು ಇದನ್ನ ಮುನ್ನಡೆಸ್ತಕ್ಕಂಥ ನಮ್ಮ GS ಜಗದೀಶ್ ಮತ್ತು ಅವರ ಸ್ನೇಹಿತರಾದಂಥ KEB ಸುನೀಲ್ ಇವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದಂಥ ಶ್ರೀಯುತ ಆನಂದ್ ರೆಡ್ಡಿ ಅನ್ನೋರಿಗೆ, ಕೋರ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣ ರೆಡ್ಡಿ ಅಣ್ಣವರು ಬಂದಿದ್ದಾರೆ. ಅವರಿಗೆ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕೃಷ್ಣ ರೆಡ್ಡಿ ಅಣ್ಣವರು ದಯವಿಟ್ಟು ವೇದಿಕೆ ಮೇಲೆ ಉತ್ತಮವಾದಂತ ಈ ಒಂದು ವಾತಾವರಣವನ್ನ ಸೃಷ್ಟಿ ಮಾಡತಕ್ಕಂಥ ನಮ್ಮ ಇಡೀ ತಾಲೂಕಿನ JDS ಕಾರ್ಯಕರ್ತರಿಗೆ ಮತ್ತು ನಮ್ಮ ಆನಂದ್ ರೆಡ್ಡಿ ಅವರ ಅಣ್ಣನವರ ಅಭಿಮಾನಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೊಂದು ಸಲ ಹಮ್ಮಿಕೊಂಡಿದ್ದಾರೋ ಅವರೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ 3 ವರ್ಷಗಳಿಂದ ನಮಗೆ ಯಾವುದೋ ಒಂದು ಆನಂದ್ ರೆಡ್ಡಿ ಅವರ ಒಂದು ವಿಷಯ ಆಗ್ಬೋದು,
ಏನೇ ಮಾತಾಡಬೇಕು ಅಂದ್ರೂ ಕೂಡ ನಾವಿಬ್ರು ಒಂದೇ ವೇದಿಕೆಯ ಮೇಲೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ನನಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಒಂದು 40 ವರ್ಷಗಳಿಂದ ನಮ್ಮ ತಂದೆಯವರು ಕೂಡ ಕಾಂಗ್ರೆಸ್ ಅಲ್ಲೇ ಇದ್ರು ಮತ್ತು ನಾವು ನಮ್ಮ ಆನಂದ್ ರೆಡ್ಡಿ ಅಣ್ಣವರು ಯಾವತ್ತೂ ನಮ್ಮ ಸ್ನೇಹಿತರೊಬ್ಬರ ಕೈಯಲ್ಲಿ ಅವರು ಸುಮಾರು 6 ವರ್ಷ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಆವಾಗ ನನಗೆ ಒಬ್ಬ ಸ್ನೇಹಿತರಲ್ಲಿ ಮನವಿ ಮಾಡಿ ಕಳಿಸ್ತಾರೆ, ನೋಡು ಇವತ್ತು ನಮ್ಮ ಜಗದೀಶ್ ಅವ್ರನ್ನ ಕರಿ ಟೌನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಇವತ್ತು ಈ ಸಂದರ್ಭದಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರನ್ನು ನಂಬಿದವರು ಯಾರನ್ನು ಕೈ ಬಿಟ್ಟಿಲ್ಲ. ಅವರು ಬೇರೆಯವ್ರ ಕತೆ ಹೆಂಗೋ ನಮ್ಗೆ ಗೊತ್ತಿಲ್ಲ. ನಾವು ಅವರ ಋಣ ತೀರಿಸ್ಬೇಕು ಅಂದರೆ ಯಾವತ್ತೂ ಅವ್ರಿಗೆ ಅವಕಾಶ ಸಿಗ್ತಾದೋ ಅಂತ ಸಂದರ್ಭಕ್ಕೆ ಕಾಯ್ತಾ ಇದ್ದೀವಿ. ಅವ್ರ ಋಣ ತೀರಿಸ್ಬೇಕು, ಅವ್ರಿಗಂತ ಅವಕಾಶ ನಮ್ಮ JDS ಪಕ್ಷ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಿದ್ದಾರೆ, ನಮ್ಮ ಜನಪ್ರಿಯ ಶಾಸಕರಿದ್ದಾರೆ, ಇನ್ನು ನಮ್ಮ ಎಲ್ಲ ಮುಖಂಡರು ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನ ಯಾವುದೋ ಒಂದು ಚುನಾವಣೆಯಲ್ಲಿ ಅವರನ್ನ ನೀವು ನಿಲ್ಲಿಸಿದ್ದೆ ಆದರೆ ಅವರ ಅಭಿಮಾನಿಗಳಾಗ್ಬೋದು, ಪಕ್ಷದ ಕಾರ್ಯಕರ್ತರಾಗ್ಬೋದು, ಅವ್ರ ಕೈ ಬಿಡೋಂಥ ಪರಿಸ್ಥಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಯಾಕೆ ಇವತ್ತು ಆನಂದ್ ರೆಡ್ಡಿ ಅಣ್ಣ ಅವ್ರನ್ನ ಇದು ಮಾಡ್ತೀನಿ ಅಂದರೆ, ಅವತ್ತು ನಾನು ಮುಳಬಾಗಿಲಿಂದ ಇಲ್ಲಿಗೆ ಬಂದರೆ ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ. ನನಗೂ ಅವ್ರಿಗೂ ಸಂಪರ್ಕ ಕಡಿಮೆ. ಯಾವ ನಂಬಿಕೆ ಇಲ್ಲಿ KH ಮುನಿಯಪ್ಪ ಹತ್ರ ಕರ್ಕೊಂಡೋದ್ರು. ಚಂದ್ರಾರೆಡ್ಡಿ ಅವರು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇರ್ತಾರೆ, ಯಾವುದೋ ಮೀಟಿಂಗ್ ಅಲ್ಲಿ ಇರ್ತಾರೆ, ಇಬ್ರು ಖಾಲಿ ಲೆಟರ್ ಪ್ಯಾಡ್ ಕೊಡ್ತಾರೆ, ಸಿಗ್ನೇಚರ್ ಹಾಕಿ ನಮ್ಮ ಆನಂದ್ ರೆಡ್ಡಿ ಅಣ್ಣವ್ರು ನಂಬಿ ನೀನೇ ಬರ್ಕೊಂಡು ಹೋಗ್ಬಿಟ್ಟು KPCC ಅಲ್ಲಿ ಕೊಟ್ಬಿಟ್ಟು ಅಂತೇಳಿ. ಅದು ಅವ್ರ ಕೆಪಾಸಿಟಿ ಅಂದ್ರೆ, ಅಂತ ಒಂದು ಅವ್ರ ದೊಡ್ಡ ಗುಣ. ಇವತ್ತು ಅವ್ರಿಗೆ ಅವರು ಇನ್ನ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು. ಇವತ್ತು ನಾನಾಗ್ಬೋದು, ನಮ್ಮ ಆನಂದ್ ರೆಡ್ಡಿ ಅಣ್ಣ ಆಗ್ಬೋದು, ನಮ್ಮ MR ಮುರಳಿ ಅಣ್ಣ ಆಗ್ಬೋದು, NRS ಸತ್ಯಣ್ಣ ಆಗ್ಬೋದು, ಎಲ್ಲರೂ ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರನ್ನ ಮತ್ತು ನಮ್ಮ ಶಾಸಕರನ್ನ ನಂಬಿ ಪಕ್ಷಕ್ಕೆ ಕರ್ಕೊಂಡು ಬಂದು ಇವತ್ತು ನಮಗೆ ಒಳ್ಳೆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಮತ್ತೊಂದು ಬಾರಿ ಆನಂದ್ ರೆಡ್ಡಿ ಅಣ್ಣ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ದೇವರು ಎಲ್ಲ ಸುಖ ಸಂತೋಷ ನೆಮ್ಮದಿ ಎಲ್ಲ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನನಗೆ ಕೊಟ್ಟಿರ್ತಕ್ಕಂಥ 4 ಮಾತು ಮುಗಿಸಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲರ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಸುಧ್ವಜವ ಎತ್ತರಕ್ಕೆ ಹಾರಿಸಿ ಜನರಾಶಗಳ ಜೊತೆ ಸಾಗಿಸಿ, ಸ್ನೇಹದ ಬಂಧವ ಬಲಪಡಿಸಿ ಸಮಾಜದ ಅಭಿವೃದ್ಧಿಯ ಕನಸು ಕಂಡು, ಯುವಕರ ಶಕ್ತಿ ರೈತರ ಬಲವಾಗಿ ಬಡವರ ಬದುಕಿನ ಆಸರೆಯಾಗಿ ಮುಳಬಾಗಿಲಿನ ಕೀರ್ತಿ ಹೆಚ್ಚಿಸಿ ಮಾದರಿ ನಾಯಕರಾಗಿ ಬೆಳೆದವರು. ಜನಪರ ನಾಯಕ ಮುಳುಬಾಗಿಲಿನ ಮಾನ ಆನಂದ ರೆಡ್ಡಿ ಹೆಸರು ಕೇಳಿದರೆ ಅಭಿಮಾನಿದಯ ಹೃದಯ ಹಿಗ್ಗುವುದೇ. ಜನಪರ ಕಾರ್ಯಗಳ ನೆನಪಾದರೆ ಜನರ ಪ್ರೀತಿ ಇನ್ನಷ್ಟು ಬೆಳೆಯುವುದೇ. ದೇವರು ನೀಡಲಿ ಆಯುಷ್ಯ ಆರೋಗ್ಯ, ಸಿಗಲಿ ಸದಾ ಜನರ ಆಶೀರ್ವಾದ. ಮುಳಬಾಗಿಲಿನ ಹೆಮ್ಮೆ ನೀವಾಗಿರಲಿ, ಸುವರ್ಣ ಇತಿಹಾಸ ನಿಮ್ಮದಾಗಿರಲಿ. ಆನಂದ ರೆಡ್ಡಿ, ಜನರ ಪ್ರೀತಿ ಆನಂದ ರೆಡ್ಡಿ.
ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನಮನಗೆದ್ದ ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಶೀನಿಗೇನ ಹಳ್ಳಿಯ ಮಣ್ಣಿನ ಮಗನಾಗಿ, ಸಾಮಾನ್ಯರ ಕಷ್ಟಕ್ಕೆ ನೆರಳಾಗಿ, ಬಡವರ ಬಾಳಿಗೆ ಬೆಳಕಾಗಿ, ಬೆಳೆದರು ಜನರ ಪ್ರೀತಿಯಾಗಿ, ನಗುವಿನ ಮುಖದಿ ಜನರನ್ನು ಕಂಡು ನೊಂದವರ ನೋವಿಗೆ ಸ್ಪಂದಿಸಿ ನಿಂತು, ನಂಬಿದ ಜನರ ಜೊತೆಯಲ್ಲಿ ನಡೆದು ಜನಸೇವೆಯ ಹಾದಿಯಲ್ಲಿ ಬೆಳಗಿದರು. ಆನಂದ ರೆಡ್ಡಿ ನಮ್ಮ ಹೆಮ್ಮೆಯ ನಾಯಕ. ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನರ ಮನಗೆದ್ದ ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲರ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಧ್ವಜವ ಎತ್ತರಕ್ಕೆ ಹಾರಿಸಿ, ಜನರ ಆಶಯಗಳ ಜೊತೆ ಸಾಗಿಸಿ, ಸ್ನೇಹದ ಬಂಧವ ಬಲಪಡಿಸಿ, ಸಮಾಜದ ಅಭಿವೃದ್ಧಿಯ ಕನಸು ಕಂಡು, ಯುವಕರ ಶಕ್ತಿ ರೈತರ ಬಲವಾಗಿ, ಬಡವರ ಬದುಕಿನ ಆಸರೆಯಾಗಿ, ಮುಳಬಾಗಿಲಿನ ಕೀರ್ತಿ ಹೆಚ್ಚಿಸಿ ಮಾದರಿ ನಾಯಕರಾಗಿ ಬೆಳೆದವರು. ಜನಪರ ನಾಯಕ ಮುಳಬಾಗಿಲಿನ ಮಾನ, ಆನಂದ ರೆಡ್ಡಿ ಹೆಸರು ಕೇಳಿದರೆ ಅಭಿಮಾನಿದಯ ಹೃದಯ ಹಿಗ್ಗುವುದೇ. ಜನಪರ ಕಾರ್ಯಗಳ ನೆನಪಾದರೆ ಜನರ ಪ್ರೀತಿ ಇನ್ನಷ್ಟು ಬೆಳೆಯುವುದೇ. ದೇವರು ನೀಡಲಿ ಆಯುಷ್ಯ ಆರೋಗ್ಯ, ಸಿಗಲಿ ಸದಾ ಜನರ ಆಶೀರ್ವಾದ, ಮುಳಬಾಗಿಲಿನ ಹೆಮ್ಮೆ ನೀವಾಗಿರಲಿ, ಸುವರ್ಣ ಇತಿಹಾಸ ನಿಮ್ಮದಾಗಿರಲಿ. ಆನಂದ ರೆಡ್ಡಿ ಜನರ ಪ್ರೀತಿ ಆನಂದ ರೆಡ್ಡಿ. ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನರ ಮನಗೆದ್ದ ನಾಯಕ ಆನಂದ ರೆಡ್ಡಿ, ನ್ಯಾಯದ ಹಾದಿಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲರ ರಮ್ಮೆಯ ನಾಯಕ ಆನಂದ ರೆಡ್ಡಿ. ಮುಳಬಾಗಿಲು ಜನನಾಯಕ ಆನಂದ ರೆಡ್ಡಿ, ಜನಮನಗೆದ್ದ ನಾಯಕ ಆನಂದ ರೆಡ್ಡಿ, ಸೇವೆ ಎನ್ನುವ ದಾರಿಯಲ್ಲಿ ನಡೆದ ಆನಂದ ರೆಡ್ಡಿ, ನಮ್ಮೆಲ್ಲ ಹೆಮ್ಮೆಯ ನಾಯಕ ಆನಂದ ರೆಡ್ಡಿ. ಶೀನಿಗೇನ ಹಳ್ಳಿಯ ಮಣ್ಣಿನ ಮಗನಾಗಿ, ಸಾಮಾನ್ಯರ ಕಷ್ಟಕ್ಕೆ ನೆರಳಾಗಿ, ಬಡವರ ಬಾಳಿಗೆ ಬೆಳಕಾಗಿ, ಬೆಳೆದರು ಜನರ ಪ್ರೀತಿಯಾಗಿ. ಏನು ಈ ದಿನ ನಮ್ಮ JDS ಮುಖಂಡರು, ನಮ್ಮ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು, ನೂತನ ಸದಸ್ಯರು ಆದಂಥ ಆನಂದ ರೆಡ್ಡಿಯಣ್ಣವರ ಜನ್ಮದಿನ ಈ ದಿನ. ಈ ಜನ್ಮದಿನ
ಅವರಿಗೆ ಎಲ್ಲ ಶುಭ ಕೋರಲು ಬಂದಿರತಕ್ಕಂಥ ಅವರ ಅಭಿಮಾನಿಗಳಿಗೆ ಹಾಗೂ ಅವರ ಮಿತ್ರರಿಗೆ ಎಲ್ರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಈ ದಿನ ಈಗ ತಾನೇ ಆ ಕೋರ್ ಕಮಿಟಿ ಅಧ್ಯಕ್ಷರು JK ಕೃಷ್ಣಾರೆಡ್ಡಿಯಣ್ಣವರು ನಿರ್ಗಮಿಸಿದರು ನಮ್ಮ ವೇದಿಕೆಯಿಂದ. ಅದೇ ಥರ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರು ಆದಂಥ ಸಮೃದ್ಧಿ ಮಂಜಣ್ಣ ಅವರು ಈ ವೇದಿಕೆಯಿಂದ ಈಗ ತಾನೇ ಹೊರಟಿದ್ದಾರೆ. ಎಲ್ರಿಗೂ ಈ ಬಂದು ಈ ಒಂದು ಶುಭ ಸಂಜೆಯಲ್ಲಿ ಎಲ್ಲರೂ ನಮ್ಮ ಯುವಕ ಮಿತ್ರರು ಎಲ್ಲರೂ ಬಂದು ಆನಂದ್ ರೆಡ್ಡಿ ಅಣ್ಣವರ ಈ ಒಂದು ಮುಸ್ಸಂಜೆಯ ಒಂದು ಜನ್ಮದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಹಾರೈಸಿ ಈಗ ತಾನೇ ಎಲ್ಲರೂ ಊಟ ಮಾಡಲು ಎಲ್ಲರೂ ಈ ವೇದಿಕೆ ಹತ್ರದಿಂದ ಹೋಗಿರ್ತಾರೆ. ಅದೇ ಥರ ಈ ಒಂದು ನಮ್ಮ ಕೋರ್ ಕಮಿಟಿ ಸದಸ್ಯರನ್ನಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಅಧ್ಯಕ್ಷರು ಆದಂಥ JDS ಪಕ್ಷದ ಅಧ್ಯಕ್ಷರು ಆದಂಥ ಕುಮಾರಣ್ಣವರು ಈ ಒಂದು ನಮ್ಮ ಆನಂದ್ ರೆಡ್ಡಿ ಅಣ್ಣವರ ಈ ಒಂದು ಪದವಿಯನ್ನು ಸ್ವೀಕರಿಸಲು ಈ ದಿನ ನಾನೇ ಖುದ್ದು ಬರ್ತೀನಿ ಅಂತೇಳಿದರು. ಕೆಲವು ಕಾರಣಾಂತರಗಳಿಂದ ಬರೋಕ್ಕೆ ಆಗಲಿಲ್ಲ. ಇನ್ನೊಂದು ದಿನ ಡೇಟ್ ಕೊಡ್ತಾರೆ. ಅಲ್ಲಿ ಮುಳಬಾಗಿಲು ತಾಲೂಕಿನಲ್ಲಿ ಪಕ್ಷದ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಲು ಈಗ ತಾನೇ ಎಲ್ಲರೂ ಹಾರೈಸಿ ಹೋಗಿರ್ತಾರೆ. ಮಾಧ್ಯಮ ಮಿತ್ರರು ಎಲ್ಲರೂ ತುಂಬ ಹೊತ್ತಿಂದ ತಾವೆಲ್ಲರೂ ಸಮನ್ವಯವಾಗಿ ಎಲ್ಲರೂ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನೀವು ಒಂದು ಸೆರೆ ಹಿಡಿಯಲು ಬಂದಿರ್ತೀರ. ನಿಮಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಈ ಒಂದು ಹುಟ್ಟುಹಬ್ಬವನ್ನು ಇನ್ನೂ ನೂರಾರು ಹುಟ್ಟುಹಬ್ಬಗಳನ್ನ ನೆರವೇರಿಸಿ ಅವರು ಆಯುರ್ವೇದದಿಂದ ಅವರ ಕುಟುಂಬ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ಅವರ ಅಭಿಮಾನಿಯಾಗಿ ನಾನು ಆಶಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ನನ್ನ ಯುವಕ ಮಿತ್ರರು ಎಲ್ಲರೂ ಊಟ ಮಾಡಿಕೊಂಡು ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ಊಟ ಮಾಡಿಕೊಂಡು ಸುರಕ್ಷಿತವಾಗಿ ಅವರವ್ರ ಮನೆಗಳಿಗೆ ತಲುಪಿಸಲು ತಮಗೆಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಮಿಟಿ ಸದಸ್ಯರಾದಂಥ ಆನಂದ್ ರೆಡ್ಡಿಯಣ್ಣವರಿಗೆ ಧನ್ಯವಾದಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ರಿಗೂ ಇವತ್ತು ಈ ಒಂದು ನಮ್ಮ ತಾಲೂಕಿಗೆ ಈ ಒಂದು ಅವರಿಗೆ ಒಂದು ಈ ಹುದ್ದೆಯನ್ನು ನೀಡಿದಂಥ ನಮ್ಮ HD ದೇವೇಗೌಡರು, ಕುಮಾರಣ್ಣವರು ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾದಂಥ JK ಕೃಷ್ಣಾರೆಡ್ಡಿಯಣ್ಣವರು, ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರಿಗೆ ಇಡೀ ತಾಲೂಕಿನ ಪರವಾಗಿ ಮತ್ತು ಪಕ್ಷದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಆನಂದ್ ರೆಡ್ಡಿಯಣ್ಣವರು ಇವತ್ತು ಏನು ಒಂದು ಅವಕಾಶ ನಮ್ಮ ಪಕ್ಷ ನೀಡಿದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಬಳಸಿಕೊಂಡು ತಾಲೂಕಿನ ಮತ್ತು ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒಂದು ಸಮಯವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ನಾನು ಸಹ ಏನು DCC ಬ್ಯಾಂಕ್ ನಿರ್ದೇಶನ ಹಾಕಿದ್ದೀನಿ, ಅದರಲ್ಲಿ ಪಕ್ಷದ ಎಲ್ಲ ನಮ್ಮ ಮುಖಂಡರ ಜೊತೆ ಆನಂದ್ ರೆಡ್ಡಿಯಣ್ಣವ್ರ ಪಾತ್ರ ಸಹ ಬಹಳ ಮುಖ್ಯವಾಗಿ